ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೀಡರ್ಸ್ ಪರ್ಸೆಪ್ಷನ್. ಇವತ್ತಿನ ಈ ಎಪಿಸೋಡ್ನ ವಿಷಯ ಸ್ಪೆಷಲೈಸ್ಡ್ ನಾಲೆಡ್ಜ್. ಈ ವಿಷಯದ ಬಗ್ಗೆ ನಪೋಲಿಯನ್ ಹಿಲ್ ರವರು ಥಿಂಕ್ ಅಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ಚಾಪ್ಟರ್ 5ನಲ್ಲಿ ಏನು ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾಲೆಡ್ಜ್ ಅನ್ನುವುದು ನಮ್ಮ ಸಾಧನೆಯ ಹಾದಿಗೆ ಒಂದು ಫೌಂಡೇಶನ್ ಇದ್ದ ಹಾಗೆ, ಅಂದರೆ ಒಂದು ಬುನಾದಿ ಇದ್ದ ಹಾಗೆ. ನಾಲೆಡ್ಜ್ನ ಪಡ್ಕೊಂಡಿದ ತಕ್ಷಣ ದುಡ್ಡು ಬರೋದಿಲ್ಲ, ಆದರೆ ನಾವು ಪಡೆದುಕೊಂಡಂತಹ ನಾಲೆಡ್ಜ್ನ ನಿಜ ರೂಪಕ್ಕೆ ಅಂದರೆ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಮಗೆ ವೆಲ್ತ್ನ ಸಂಪಾದನೆ ಮಾಡುವಂತಹ ದಾರಿ ತೋರಿಸುತ್ತೆ. ನಾಲೆಡ್ಜ್ನಲ್ಲಿ 2 ವಿಧಗಳಿವೆ. ಒಂದು ಸಾಮಾನ್ಯ ಜ್ಞಾನ ಮತ್ತು ಒಂದು ವಿಶೇಷ ಜ್ಞಾನ, ಅಂದರೆ ಜನರಲ್ ನಾಲೆಡ್ಜ್ ಮತ್ತು ಸ್ಪೆಷಲೈಸ್ಡ್ ನಾಲೆಡ್ಜ್. ನಾವು ಜೀವನದಲ್ಲಿ ಸಾಧಿಸ್ಬೇಕು ಅಂದ್ಕೊಂಡಿರೋ ದೊಡ್ಡ ಗುರಿ ಯಾವುದು ಅಂತ ನಮಗೆ ಅರ್ಥವಾದ ಮೇಲೆ ಆ ಗುರಿಯತ್ತ ಸಾಧನೆ ಮಾಡುವಂತಹ ಯಾವ ಒಂದು ವಿಶೇಷ ಜ್ಞಾನ ಅಥವಾ ಸ್ಪೆಷಲೈಸ್ಡ್ ನಾಲೆಡ್ಜ್ ನಮಗೆ ಅವಶ್ಯಕತೆ ಇದೆ ಅನ್ನುವುದು ಕೂಡ ನಮಗೆ ಅರ್ಥವಾಗುತ್ತೆ. ಸ್ಪೆಷಲೈಸ್ಡ್ ನಾಲೆಡ್ಜ್ ಅನ್ನುವುದು ನಮ್ಮ ಸಾಧನೆಯ ಹಾದಿಗೆ ತುಂಬ ಅವಶ್ಯಕವಾದದ್ದು ಅನ್ನೋದನ್ನು ನಪೋಲಿಯನ್ ಹಿಲ್ ರವರು ಈ ಬುಕ್ನಲ್ಲಿ ಹೇಳಿದ್ದಾರೆ. ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆ ಕ್ಷೇತ್ರದಲ್ಲಿ ಒಂದು ವಿಷಯದ ಬಗ್ಗೆ ಪರಿಣಿತಿನ ಹೊಂದುವುದು ತುಂಬ ಅವಶ್ಯಕ ಅಂತ ಕೂಡ ಹೇಳಿದ್ದಾರೆ. ಆ ಒಂದು ಪರಿಣಿತಿ ಹೊಂದಿರುವ ಜ್ಞಾನವನ್ನು ಅಥವಾ ನಾಲೆಡ್ಜ್ನ ನಾವು ಯಾವಾಗ ಕಾರ್ಯರೂಪಕ್ಕೆ ತರ್ತೀವೋ ಆಗ ಆ ನಾಲೆಡ್ಜ್ ಅನ್ನೋದು ಒಂದು ಪೊಟೆನ್ಷಿಯಲ್ ಪವರ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಗೆ ತನ್ನ ಸಾಧನೆಯ ಹಾದಿಗೆ ಸುಮಾರಷ್ಟು ಸ್ಕಿಲ್ಸ್ಗಳ ಅವಶ್ಯಕತೆ ಇರ್ಬೋದು. ಅದನ್ನು ನಾವು ಸ್ಪೆಷಲೈಸ್ ಸ್ಕಿಲ್ ಅಂತಲೇ ಕರಿಬೋದು, ನಿಶ್ ಸ್ಕಿಲ್ ಅಂತಲೇ ಕರಿಬೋದು, ಅಥವಾ ಆ ಏರಿಯಾದಲ್ಲಿರೋ ಎಕ್ಸ್ಪರ್ಟೀಸ್ ಅಂತಲೇ ಹೇಳ್ಬೋದು. ಆದರೆ ಆ ಎಲ್ಲ ಸ್ಕಿಲ್ಸ್ಗಳು ಆತನೊಳಗೆ ಇರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆದರೆ ಆ ವ್ಯಕ್ತಿಗೆ ಯಾವಾಗ ಅಂತಹ ಸ್ಕಿಲ್ಸ್ನ ಎಲ್ಲಿ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಬೇಕು ಮತ್ತು ಯಾವಾಗ ಉಪಯೋಗಿಸ್ಬೇಕು, ಹಾಗೂ ಅವುಗಳನ್ನ ಉಪಯೋಗಕ್ಕೆ ಬರುವಂತಹ ಅಥವಾ ಕಾರ್ಯರೂಪಕ್ಕೆ ಬರುವಂತಹ ಯೋಜನೆನ ಮಾಡುವಂತಹ ನಾಲೆಡ್ಜ್ ಖಂಡಿತ ಇರಬೇಕು. ಅದಕ್ಕೆ ಉದಾಹರಣೆಯಾಗಿ ಈ ಪುಸ್ತಕದಲ್ಲಿ ಒಬ್ಬ ಸಾಧಕರ ಹೆಸರನ್ನು ಹೇಳಿದ್ದಾರೆ. ಅವರೇ ಹೆನ್ರಿ ಫೋರ್ಡ್. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೆನ್ರಿ ಫೋರ್ಡ್ ಅನ್ನುವವರು ಅಮೆರಿಕನ್ನ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಹಾಗೂ ಫೋರ್ಡ್ ಕಂಪನಿಯ ಫೌಂಡರ್. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಅಷ್ಟು ಫಾರ್ಮಲ್ ಟ್ರೈನಿಂಗ್ ಏನೂ ಇರಲಿಲ್ಲ, ಬ್ಲೂ ಪ್ರಿಂಟ್ ಕೂಡ ಓದೋಕ್ಕೆ ಬರ್ತಿರ್ಲಿಲ್ಲ ಅನ್ನೋದು ರಿಸರ್ಚ್ನಲ್ಲಿ ಹೇಳಿದ್ದಾರೆ. ಆದರೆ ಮತ್ತು ಹೇಗೆ ಇಷ್ಟು ದೊಡ್ಡ ಹೆಸರನ್ನು ಮಾಡಿದ್ರು, ಹೇಗೆ ಮತ್ತು ಇಷ್ಟು ಸಂಪಾದನೆಯನ್ನು ಮಾಡಿದ್ರು ಅನ್ನೋದಕ್ಕೆ ಕಾನ್ಸೆಪ್ಟೇ ಮಾಸ್ಟರ್ ಮೈಂಡ್ ಗ್ರೂಪ್ ಅನ್ನುವಂಥದ್ದು. ಅವರು ಈ ಮಾಸ್ಟರ್ ಮೈಂಡ್ ಗ್ರೂಪ್ ಅನ್ನುವಂತಹ ಅಸಿಸ್ಟೆನ್ಸ್ನ ಪಡ್ಕೊಂಡ್ರು. ಅಂದರೆ ಅವರು ತಮಗೆ ಬೇಕಾಗಿರುವ ಎಲ್ಲ ನಿಶ್ ಸ್ಕಿಲ್ ರಿಸೋರ್ಸಸ್ ಅಥವಾ ಟ್ಯಾಲೆಂಟೆಡ್ ಗ್ರೂಪ್ ಆಫ್ ಇಂಜಿನಿಯರ್ಸ್ನ ಒಟ್ಟುಗೂಡಿಸಿದ್ರು ಮತ್ತು ಫೋರ್ಡ್ ಮಾಡೆಲ್ ಎ ಡಿಸೈನ್ನ ಜಾರಿಗೆ ತಂದರು. ಇದರ ರಿಸಲ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮೋರ್ ದೆನ್ 4 ಮಿಲಿಯನ್ನ ಸಂಪಾದನೆ ಮಾಡಿದರು ಮತ್ತು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ಕೂಡ ಅನ್ನಿಸ್ಕೊಂಡ್ರು. ಈ ಉದಾಹರಣೆಯ ಮೂಲಕ ನಪೋಲಿಯನ್ ಹಿಲ್ ರವರು ಸ್ಪೆಷಲೈಸ್ಡ್ ನಾಲೆಡ್ಜ್ ಅನ್ನೋದು ಅವಶ್ಯಕ ಎಲ್ಲರಿಗೂ. ಈ ಸ್ಪೆಷಲೈಸ್ಡ್ ನಾಲೆಡ್ಜ್ನ ಮಾಸ್ಟರ್ ಮೈಂಡ್ ಗ್ರೂಪ್ ಅನ್ನುವ ಕಾನ್ಸೆಪ್ಟ್ ಮೂಲಕ ಕೂಡ ನಾವು ನಮ್ಮ ಸಾಧನೆಯ ಹಾದಿಗೆ ಬಳಸ್ಕೋಬೋದು.